ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವಾಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಂಗಾಗಿ ಈಗ ಏನು ಜನಪದ ಗಾಯಕ ಆಗಿರುವಂಥ ಮ್ಯೂಸಿಕ್ ಮೈಲಾರಿ ಅವರು ಈಗ ಆಲ್ರೆಡಿ ಒಂದು ಕೇಸ್ ಒಳಗಾಗಿದ್ದರು. ರೇಪ್ ಕೇಸ್ ಒಳಗೆ ಅತ್ಯಾಚಾರಕ್ಕೆ ಮಾಡಿರುವಂಥ ಒಂದು ವಿಷಯ ಒಳಗಾದಂಥ ಸಂದರ್ಭದೊಳಗೆ ಈಗ ಆಲ್ರೆಡಿ ಅವರಿಗೆ ಜಾಮೀನು ಸಿಕ್ಕಿದೆ ಅನ್ನುವಂಥ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದಕ್ಕೆ ಅದು ಜಾಮೀನು ಸಿಕ್ಕಿದೆ ಇಲ್ಲವೋ, ಹಂಗೆ ಯಾವ ರೀತಿ ಸಿಕ್ಕಿದೆ, ಅದಕ್ಕೆ ಏನು ಷರತ್ತುಬದ್ಧಗಳು ಆಗಿದಾವೆ, ಜಾಮೀನು ಏನು ಯಾವ ಜಾಮೀನು ಮೇಲೆ ಸಿಕ್ಕಿದೆ ಅನ್ನೋದನ್ನು ಎಲ್ಲವನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಈಗ ವಿಷಯಕ್ಕೆ ಬಂದ್ಬಿಡ್ರು. ವಿಷಯ ಏನಪ್ಪ ಅಂತಂದ್ರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥ ಹಾಗೆ ಏನು ರೇಪ್ ಕೇಸ್ ಒಳಗೆ ಅತ್ಯಾಚಾರದ ಒಳಗಡೆ ಮ್ಯೂಸಿಕ್ ಮೈಲಾರವರು ಒಳಗಿರುವಂಥ ಸಂದರ್ಭದೊಳಗೆ ಈಗ ಆಲ್ರೆಡಿ ನಡುಗಸಲೇ ಒಂದು ಸರಿ ಅವರು ಬೇಲ್ಗೆ ಅಪ್ಲೈ ಮಾಡಿದರು. ಆವಾಗ ಈ ನ್ಯಾಯಾಧೀಶರಾಗಿರುವಂಥ ಪ್ರೀತಿ ಜೋಶಿ ಅವರು ಈ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಿದರು. ಇವಾಗ ಮರಳಿ ಅದೇ ರೀತಿ ಅವರೇ ನ್ಯಾಯಾಧೀಶರಾಗಿರುವಂಥ ಪ್ರೀತಿ ಜೋಶಿ ಅವರೇ ಕೆಲವೊಂದಿಷ್ಟು ಷರತ್ತುಬದ್ಧಗಳನ್ನು ಹಾಕಿ ಮ್ಯೂಸಿಕ್ ಮೈಲಾರಿ ಅವರಿಗೆ ಜಾಮೀನು ಮೇಲೆ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಏನಂತಾರೆ 1 ಲಕ್ಷ ಷರತ್ತು ಬಾಂಡ್ 1 ಲಕ್ಷದ ಬಾಂಡ್ ಮೇಲೆ ಅವರಿಗೆ ಜಾಮೀನನ್ನು ಬಿಡುಗಡೆ ಮಾಡ್ರಂತ. ಅದಕ್ಕೆ ಅವರಿಗೆ ಆಲ್ರೆಡಿ ಹೊರಗಡೆ ಬಂದು ಕೆಲವಷ್ಟು ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣದೊಳಗೆ ಆಲ್ರೆಡಿ ಹರಿಬಿಟ್ಟಾರ, ವಿಡಿಯೋಗಳು ಹೊರಗಡೆ ಬಂದಾವು. ಅದಕ್ಕೆ ಎಲ್ಲ ಕೆಲವೊಂದಿಷ್ಟು ಜನರು ಸಂಭ್ರಮಾಚರಣೆ ಒಳಗದ್ರಿ. ಆ ಸಂಭ್ರಮಾಚರಣೆ ಇರಲಿ, ಅತಿ ಆದರೆ ಮತ್ತಷ್ಟು ಸಮಸ್ಯೆಗಳು ಒಳಗಾಗಬಾರ್ದು. ಯಾವುದೇ ರೀತಿಯಾದಂಥದ್ದು ಏನೇ ಮಾಡಿರಲಿ ಆಗಿರುವಂಥ ಘಟನೆಗಳಿಗೆ ಅದು ಇನ್ನೂ ಕೇಸ್ ನಿಜವಾಗ್ಲೂ ನಡೀತಾ ಇರತೈತಿ. ಕೇಸು ಇವರಿಗೆ ಜಾಮೀನು ಮೂಲಕ ಹೊರಗಡೆನೆ ಕಳಿಸಿರ್ತಾರೆ ಅಷ್ಟೇ. ಅದು ಏನು ಎಂತ ಅನ್ನೋದು ಅವ್ರು ಯಾವ ಸಂದರ್ಭಕ್ಕೆ ಏನು ಕರೀತಾರೆ, ಯಾವ ಸಂದರ್ಭಕ್ಕಲ್ಲಿ ಬಾ ಅಂತಾರೆ, ಇವರು ಹೋಗಲೇಬೇಕಾಗುತ್ತೆ. ಅದಕ್ಕೆ ಪ್ರೀತಿ ಜೋಶಿ ಅವರಾಗಿರುವಂಥ ನ್ಯಾಯಾಧೀಶರು ಈ ಒಂದು ಜಾಮೀನಿನ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿರುವಂಥದ್ದು. ಈಗ ಹೊರಗಡೆ ಬಂದ ಮೇಲೆ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕತ್ತಾರ. ಆಗಿರುವಂಥದ್ದು ಸತ್ಯ ಸುಳ್ಳು ಏನೋ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದು ಏನಾಗಿರುವಂಥದ್ದು ಘಟನೆನ ಅವರು ಬಿಡುಗಡೆ ಮಾಡಿರುವಂಥದ್ದು ಸತ್ಯ. ಆಲ್ರೆಡಿ ಹೊರಗಡೆ ಬಂದಾಗಿದೆ ಅಂತ ಆಲ್ರೆಡಿ ವರದಿ ಕೂಡ ಆಗಿದೆ. ಈಗ ಅದೇ ರೀತಿಯಾಗಿ ಈಗ ಅವ್ರು ಮಾಡಿರುವಂಥ ತಪ್ಪುಗಳು ಏನು ಅಂತ ಅನ್ನೋದು ಎಲ್ಲ ನಿಮ್ಗೆ ವಿಷಯಗಳು ತಪ್ಪು ಸರಿನೋ ಅದು ಗೊತ್ತಿಲ್ಲ. ಆಗಿರುವಂಥ ಘಟನೆಗಳು ನಿಜಕ್ಕೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದರಿಂದ ಅವರು ಒಳಗೆ ಹೋಗಿದ್ರು ಅನ್ನೋದನ್ನು ಹೊರಗಡೆ ಬಂದಾಗಿದೆ. ಆಲ್ರೆಡಿ ಕಾರ್ಯಕ್ರಮಗಳನ್ನು ಮಾಡಕತ್ತಾರ. ಆದರೆ ಇನ್ನು ಮುಂದೆ ಅಂಥ ತಪ್ಪುಗಳು ಯಾವುದೇ ರೀತಿಯಾದಂಥ ಕಲಾವಿದರಿಂದ ಆಗಿರ್ಬೋದು, ಯಾರಿಂದನೂ ಅಂಥ ಕೆಟ್ಟ ಘಟನೆಗಳು ದುರ್ಘಟನೆಗಳು ಇನ್ನು ಮುಂದೆ ಆಗಬಾರ್ದು. ಯಾಕಂದ್ರೆ ಈ ಉತ್ತರ ಕನ್ನಡದೊಳಗೆ ಎಲ್ಲ ರೀತಿಯಾದಂಥ ಗಾಯಕರು ಅದಾರ. ಆದರೆ ಅಶ್ಲೀಲವಾದಂಥ ಹಾಡುಗಳನ್ನ ಇನ್ನಷ್ಟು ಕಡಿಮೆ ಮಾಡಿ ಒಳ್ಳೆಯ ರೀತಿಯಾದಂಥ ಒಳ್ಳೆಯ ರೀತಿ ಗಾಯನದ ಕಡೆ ಒತ್ತಡ ಕೊಟ್ಟು ಒಳ್ಳೆಯ ರೀತಿಯಾದಂಥ ಹಾಡುಗಳನ್ನ ಹಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾ ಮನೋರಂಜನೆಯನ್ನು ಕೊಡ್ರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇಂಥ ಘಟನೆಗಳು ಇನ್ನೊಂದು ಮುಂದೆ ಯಾವುದೇ ರೀತಿಯಾದಂಥ ಕಲಾವಿದರಿಗಾಗಲಿ ಇಂಥ ಘಟನೆಗಳು ಮಾಡಬೇಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಸರಿ ಹೆಸರು ಕೆಡ್ತು ಅಂತಂದ್ರೆ ಆ ಹೆಸರನ್ನ ಒಳಗೆ ಗಳಿಸ್ಕೊಳ್ಳೋಕೆ ಭಾಳ ಕಷ್ಟಪಡ್ಬೇಕು. ಯಾಕೆ ಒಂದು ಸರಿ ಕಪ್ಪು ಚುಕ್ಕಿ ಕುಂತಂದ್ರೆ ಮುಗೀತು, ಅದು ಹೋಗಂಗಿಲ್ಲ. ಅಷ್ಟು ಸಲೀಸಾಗಿ ಅದು ಹೋಗುವಂಥದ್ದಲ್ಲ. ಆದರೆ ಮ್ಯೂಸಿಕ್ ಮೈಲಾರಿ ಅವರ ಅಭಿಮಾನಿಗಳು ಈಗ ಆಲ್ರೆಡಿ ಗೊತ್ತಿರುವಂಗಾಗಿ ಎಲ್ಲ ಕಡೆ ಸ್ವಲ್ಪ ಸಂಭ್ರಮಾಚರಣೆ ಒಳಗಡೆ ಸೃಷ್ಟಿಯಾಗಿರುವಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದೊಳಗೆ. ಏನೇ ಆಗಲಿ ಅವ್ರು ಹೊರಗೆ ಬಂದಿರುವಂಥದ್ದು ಅಭಿಮಾನಿಗಳಿಗೆ ಖುಷಿ ವಿಚಾರ ಅಂತ ಹೇಳ್ತಾ ಈಗ ಕಾರ್ಯಕ್ರಮಗಳನ್ನ ಒಳ್ಳೆ ರೀತಿಯಾಗಿ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.